ಗುರು ನಾವಿರೋ ಅಂತ ಈ ಜಾಗ ಅಂತೂ ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ರೆ ಇರೋ ಕತ್ಲೆಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತೇನೆ ಇಲ್ಲ. ಯಪ್ಪ, ಒಂದು 10 ನಿಮಿಷ ಆಚೆ ಇದ್ರು ಕೈಗಳು ಬೆರಳುಗಳು ಎಲ್ಲ ಸೆಂಡ್ಕೊಂಡ್ಬಿಡ್ತಾವ ಹಂಗೆ ಚಳಿಗೆ. ದೇವರು ನೋಡ್ರಿ ಅವಾಗೆ ಮಾಡಿರೋ ಅಂತ ತೂತು. ಈಗ ಆ ತೂತಲ್ಲಿ ಮೀನು ಹಿಡಿಯೋಕ್ಕೆ ಬಲೆ ಹಾಕ್ತಾ ಇದ್ದೀವಿ. ಬಲೆ ಅಲ್ಲ, ಇದು ಫಿಶಿಂಗ್ ಕಡ್ಡಿ. ಇದೇ ಫಸ್ಟ್ ಟೈಮು ಫಿಶಿಂಗ್ ಕಡ್ಡಿ ನಾನು ಜೀವನದಲ್ಲಿ ಮುಟ್ತಾ ಇರೋದು. ಓಕೆ, ಆಲ್ರೆಡಿ ದಾರ ಬಿಟ್ಬಿಟ್ಟವ್ರೆ ಒಳಗಡೆ. ಮೀನು ಏನಾದರೂ ಸಿಕ್ಕಿದ್ರೆ ಮೀನು ಸಿಗ್ನಲ್ ಮಾಡುತ್ತಂತೆ ಹಿಂಗೆ. ಅವಾಗ ನಾವು ಇದನ್ನು ಹಿಂಗೆ ಮಾಡ್ಬೇಕಂತೆ. ಅವಾಗ ಮೀನು ಮೇಲೆ ಬರ್ತದಂತೆ. ಸಿಕ್ತಾ ದೇವರ. ರಿಲ್ಯಾಕ್ಸ್ ಬ್ರದರ್, ರಿಲ್ಯಾಕ್ಸ್. ಓಕೆ, ಈಗ ಸಿಕ್ಕಿರೋ ಅಂತ ಮೀನನ್ನ ಕತ್ತರಿಸಾಕ್ತವ್ರೆ. ದೇವರು ಕುಯ್ದಿರೋ ಅಂತ ಮೀನನ್ನ ಹಾಕ್ತವ್ರೆ ಪಾತ್ರೆಗೆ. ಗುರು ನಾವಿರೋ ಅಂತ ಈ ಜಾಗ ಅಂತೂ ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಇರೋ ಕತ್ಲೆಗೆ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತೇನೆ ಇಲ್ಲ. ಆದ್ರೂ ನಾನು ನೈಟ್ ಮೋಡಲ್ಲಿ ಒಂದಷ್ಟು ಫೋಟೋಸ್ ತೆಗ್ದಿದ್ದೀನಿ. ಈಗ ನೋಡಿ. ನೋಡ್ರಿ ದೇವರು, ಈ ಥರ ವಿಶೇಷವಾಗಿರೋವಂಥ ಶೂ ಹಾಕ್ಕೊಂಡ್ರು ಸಹ ಯಪ್ಪ, ಒಂದು 10 ನಿಮಿಷ ಆಚೆ ಇದ್ರು ಕೈಗಳು ಬೆರಳುಗಳು ಎಲ್ಲ ಸೆಂಡ್ಕೊಂಡ್ಬಿಡ್ತಾವ ಹಂಗೆ ಚಳಿಗೆ. ವರ್ಕೇ ಮಾಡಲ್ಲ ಗುರು, ಪೂರ್ತಿ ಹಂಗೆ ಫ್ರೋಸ್ ಆಗ್ಬಿಡ್ತದೆ ಕೈ ಕಾಲುಗಳೆಲ್ಲ. ಅವಾಗ ಒಲೆ ಮುಂದೆ ಕುಂತ್ಕೊಬೇಕು ಈ ಥರ. ಗುರು ಇಲ್ಲಿ ಹಿಂಗೆ ಆಗುತ್ತೆ, ನಂಗೆ ಇಲ್ಲಿ ಊಟ ಸಿಗಲ್ಲ ಅಂತ ಮುಂಚೆನೇ ಗೊತ್ತಿತ್ತು. ಅದಕ್ಕೆ ಮುಂಚೆನೇ ಇಲ್ಲಿ ನಾನು ಕಾಳೆತ್ಕೊಂಬಂದ್ಬಿಟ್ಟಿದ್ದೆ ಊಟಕ್ಕೆ. ಪ್ರತಿ ಅರ್ಧ ಗಂಟೆಗೂ ಒಂದೊಂದು ಸೌದೆ ಹಾಕ್ತಾ ಇರಬೇಕು ಒಲೆ ಒಳಗಡೆ. ಆಹಾ ದೇವರು, ಒಳಗಡೆ ಅಂತೂ ಒಂದು 2 ಡಿಗ್ರಿ ಇದೆ, +2 ಡಿಗ್ರಿ ಇದೆ. ಅದು ಈ ಒಲೆಯಿಂದ. ಆಚೆ -25 ಇರೋದಕ್ಕೆ ನಿಮಗೆ ಪ್ರೂಫು ನೋಡ್ರಿ. ಟೆಂಟ್ ಎಲ್ಲ ಐಸ್ ಆಗ್ಬಿಟ್ಟೈತೆ. ದೇವರು ಬರ್ರಿ, ಆಚೆ ಹೆಂಗಿದೆ ವಾತಾವರಣ ನೋಡೋಣ. ಈಗ ಮಠ ಮಧ್ಯರಾತ್ರಿ ನ್ಯಾಚುರಲ್ ಆಗಿ ಹೆಂಗೆ ಕಾಣಿಸುತ್ತೆ ನೋಡ್ರಿ ಸುತ್ತಮುತ್ತ. ನಮ್ಮ ಟೆಂಟು ರಾತ್ರಿ ಹಿಂಗೆ ಕಾಣಿಸುತ್ತೆ ನೋಡಿ. ಯಪ್ಪ ಗುರು, ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವುದೋ ಬೇರೆ ಪ್ಲ್ಯಾನೆಟ್ಟಲ್ಲಿ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ.